ನಮ್ಮ ರಾಜಕೀಯ ನಮ್ಮ ಧರ್ಮದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯ ನಾಯಕರಿದ್ದಾರೆ, ಧಾರ್ಮಿಕ ನಾಯಕರಿದ್ದಾರೆ, ಆದರೆ ಸಂಘಟನಾ ನಾಯಕರಿಲ್ಲ. ಅಂದರೆ ಒಂದು ಸಂಘಟನಾ ನಾಯಕರಿದ್ದರೆ ಮಾತ್ರ ಒಂದು ಸಮುದಾಯ ಅಭಿವೃದ್ಧಿ ಹೊಂದಲು ಸಾಧ್ಯ. ನಮ್ಮ ಸಮುದಾಯದಲ್ಲಿ ಸಂಘಟನಾ ನಾಯಕರು ಯಾರೂ ಇಲ್ಲ. ಎಲ್ಲ ಸಂಘಟನೆಗಳು ಸಾಕಷ್ಟಿವೆ, ಆದರೆ ಎಲ್ಲ ಮುಸ್ಲಿಮರನ್ನು ಮುನ್ನಡೆಸ್ಕೊಂಡು ಹೋಗಬಲ್ಲ ಸಂಘಟನೆ ನಮ್ಮ ಒಂದು ಸಮುದಾಯದಿಲ್ಲ. ಅದರಿಂದಾಗಿ ಈಗ ನಮ್ಮ ಒಂದು ಓಟ್ ಅಂತ ಹೇಳೋದು ಚಿಂದಿ ಚಿತ್ರಾನ್ನ ಆಗ್ತಾ ಹೋಗ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಪ್ರಸ್ತುತ ಆಗ್ತಾ ಇರುವಂಥದ್ದು. ದಾವಣಗೆರೆಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು, ಆದರೆ ಈ ಬಾರಿ ಅಲ್ಲಿ ರಾಜಕೀಯ ನಾಯಕರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮುಸ್ಲಿಂ ಸಮುದಾಯದವರು ಸಾಕಷ್ಟು ಗೊಂದಲಕ್ಕೆ ಅಲ್ಲಿ ಎಡೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಮೊಟ್ಟ ಮೊದಲನೇದಾಗಿ ಹೇಳೋದಾದರೆ, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಅಂಥ ಒಂದು ಕ್ಷೇತ್ರ ಇಲ್ಲ, ಬರೇ ಮುಸ್ಲಿಮರಿಂದಲೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಬೇಕೆನ್ನುವುದು. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಂದೂಗಳ ಒಂದು ಅಲ್ಲಿ ಓಟ್ ಇಲ್ಲದೆ ಯಾವುದೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಲು ಸಾಧ್ಯ ಕೂಡ ಇಲ್ಲ. ಆದ್ದರಿಂದ ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಯಾವ ಥರ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬರೇ ಮುಸ್ಲಿಮರಿಗೆ ಮಾತ್ರ ನಾವು ಇಲ್ಲಿ ಸಪೋರ್ಟ್ ಕೊಡಬೇಕು ಅಂತ ಬಂದರೆ ನಾಳೆ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೇರೆ ಕ್ಷೇತ್ರದಲ್ಲಿ ಈಗ ನೀವು ಮುಖ್ಯವಾಗಿ ಮಂಗಳೂರಿನಲ್ಲಿ ನಮ್ಮ ಉತ್ತರದಲ್ಲಿ UT ಖಾದರ್ ಅವರಿದ್ದಾರೆ. ಅವರಿಗೂ ಕೂಡ ಹಿಂದೂಗಳ ಸಪೋರ್ಟ್, ಹಿಂದೂಗಳ ಓಟಿನಿಂದಲೇ, ಕಾಂಗ್ರೆಸ್ನ ಹಿಂದೂಗಳ ಓಟಿನಿಂದಲೇ ಬಂದವರು. ಇಲ್ಲಿ ಮೊನ್ನೆ ಒಂದು ಹಾವೇರಿಯಲ್ಲಿ ಒಂದು ಇಲೆಕ್ಷನ್ ಆಗುತ್ತೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ. ಈ ಒಂದು ರಾಜ್ಯದ ಒಬ್ಬರ ಮುಖ್ಯಮಂತ್ರಿ, ಈಗ ಮಾಜಿ ಮುಖ್ಯಮಂತ್ರಿ ಅವರನ್ನು ಸೋಲಿಸಿ ಓರ್ವ ಮುಸ್ಲಿಂ ನಾಯಕ, ಒಬ್ಬ ರಾಜಕೀಯ ನಾಯಕ ವಿಧಾನಸಭೆ ಪ್ರವೇಶ ಮಾಡ್ತಾನಂತ ಹೇಳಿದರೆ ಅಲ್ಲಿಯೂ ಕೂಡ ಹಿಂದೂಗಳ ಓಟಿನಿಂದಲೇ ಬಂದವರು. ಈಗಾಗಲೇ ಗುಲ್ಬರ್ಗಾದಲ್ಲಿ ಕನೀಸ್ ಫಾತಿಮಾ ಇರಲಿ, ನಮ್ಮ ಬೆಂಗಳೂರಿನಲ್ಲಿ BZ ಜಮೀರ್ ಅಹಮದ್ ಖಾನ್ ಇರಲಿ, ರಿಜ್ವಾನ್ ಅರ್ಷದ್ ಇರಲಿ, NA ಹ್ಯಾರಿಸ್ ಇರಲಿ, ಫಿರೋಜ್ ಸೇಠ್ ಇರಲಿ ಬೆಳಗಾವಿಯಲ್ಲಿ, ಹಾಗೆಯೇ ಮೈಸೂರಿನಲ್ಲಿ ನಮ್ಮ ನರಸಿಂಹರ ಕ್ಷೇತ್ರದಲ್ಲಿ ಶಾಸಕರು, ಅವರು ಕೂಡ ಮುಸ್ಲಿಂ ಸಮುದಾಯದವರೇ, ಹಿಂದೂಗಳ ಓಟಿನಿಂದ ಬಂದಿದ್ದಾರೆ ವಿನಃ. ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ದಾವಣಗೆರೆಯಲ್ಲಿ ಈ ಒಂದು ಕ್ಷೇತ್ರಕ್ಕಾಗಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಶಾಸಕರಿಗೆ ಅದೊಂದು ಅಪಾಯ. ಯಾಕಂತೇಳಿ ನಮ್ಮದೇ ಸಮುದಾಯದವರು ಬರಬೇಕಂತ ಹೇಳೋದು ನಮ್ಮ ಒಂದು ಜಾತ್ಯತೀತ ರಾಷ್ಟ್ರದ ಅದೊಂದು ಹಿತಕ್ಕಾಗಿ ಅಲ್ಲ. ದಾವಣಗೆರೆಯಲ್ಲಿ ಮಾಡಿದರೂ ಕೂಡ ಒಂದು ಪ್ರಿಪರೇಷನ್ ಅಂತ ಇರಬೇಕಿತ್ತು. ಒಬ್ಬ ನಾಯಕನನ್ನು ಎಲ್ಲರೂ ಸೇರಿ ಒಂದು ಆರಿಸಬೇಕಿತ್ತು. ಆ ನಾಯಕರೆಲ್ಲ ಡಿಸೈಡ್ ಮಾಡಿ ಏನಂತ ನಮ್ಮ ಮುಸ್ಲಿಂ ಸಮುದಾಯದ ಓರ್ವ ವ್ಯಕ್ತಿಯನ್ನು ನಿಲ್ಲಿಸಬೇಕಿತ್ತು. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಎಲ್ಲ ರಾಜಕೀಯ ನಾಯಕರು ಅವರವ್ರದ್ದೇ ಪಕ್ಷ, ಅವರವ್ರದ್ದೇ ರೀತಿಯಲ್ಲಿ ಅಲ್ಲಿ ಒಂದು ಒಳಜಗಳಕ್ಕೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಮೇಲೇ ಪರಿಣಾಮ ಬೀರೋದು. ಆ ಕಾರಣಕ್ಕಾಗಿ ನಾವು ಯಾವುದೇ ಪ್ರಿಪರೇಷನ್ ಇಲ್ಲದೆ ಕೊನೆಯ ಹಂತದಲ್ಲಿ ಮುಸ್ಲಿಮರಿಗೆ ಓಟ್ ಹಾಕಿ ಮುಸ್ಲಿಮರಿಗೆ ಇದು ಮಾಡಿ ಅಂತ ಹೇಳೋದು ಅದೊಂದು ಒಂದು ಒಂದು ತಪ್ಪು ಸಂದೇಶ ಉಳಿದ ಕ್ಷೇತ್ರಗಳಲ್ಲಿ ಹೋಗುತ್ತದೆ. ಇದು ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಶಾಸಕರಿಗೆ ಅತಿ ದೊಡ್ಡ ಗಂಡಾಂತರ ಅಂತ ಹೇಳ್ತೀನಿ. ಆ ಕಾರಣಕ್ಕಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಿಪರೇಷನ್ ಇಲ್ಲದೆ ಸಮರ್ಥ್ಗೆ, ಈಗ ನಮ್ಮ ಸಮುದಾಯದಲ್ಲಿ ಯಾವುದೇ ಪ್ರಿಪರೇಷನ್ ಮಾಡಿಲ್ಲ. ಇವಾಗ ಹಾದಿ ಬಿದ್ದಲ್ಲಿ ಹೋಗ್ತಾ ನಾವು ಮುಸ್ಲಿಂ ಸಮುದಾಯವನ್ನು ಗೆಲ್ಲಿಸಬೇಕು, ಸಮರ್ಥ್ಗೆ ಓಟ್ ಹಾಕಬಾರ್ದು ಅಂತ ಹೇಳೋದು ಅದೊಂದು ನಮ್ಮ ಸಮುದಾಯದ ಒಂದು ಆಂತರಿಕ ಅಧಪತನಕ್ಕೆ ನಾನು ಸಾಕ್ಷಿ ಅಂತ ಹೇಳ್ತೀನಿ. ಅದು ನಮ್ಮ ರಾಜಕೀಯ ನಮ್ಮ ಧರ್ಮದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯ ನಾಯಕರಿದ್ದಾರೆ, ಧಾರ್ಮಿಕ ನಾಯಕರಿದ್ದಾರೆ, ಆದರೆ ಸಂಘಟನಾ ನಾಯಕರಿಲ್ಲ. ಅಂದರೆ ಒಂದು ಸಂಘಟನಾ ನಾಯಕರಿದ್ದರೆ ಮಾತ್ರ ಒಂದು ಸಮುದಾಯ ಅಭಿವೃದ್ಧಿ ಹೊಂದಲು ಸಾಧ್ಯ. ನಮ್ಮ ಸಮುದಾಯದಲ್ಲಿ ಸಂಘಟನಾ ನಾಯಕರು ಯಾರೂ ಇಲ್ಲ. ಎಲ್ಲ ಸಂಘಟನೆಗಳು ಸಾಕಷ್ಟಿವೆ, ಆದರೆ ಎಲ್ಲ ಮುಸ್ಲಿಮರನ್ನು ಮುನ್ನಡೆಸ್ಕೊಂಡು ಹೋಗಬಲ್ಲ ಸಂಘಟನೆ ನಮ್ಮ ಒಂದು ಸಮುದಾಯದಿಲ್ಲ.